ಕೆಲಸಗಳು ಜಾಸ್ತಿ ಆಗ್ತಾ ಇದೆ AI ಬರೋದ್ರಿಂದ, ಬಟ್ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಆಗ್ತಾ ಇರಬಹುದು ಎಂಪ್ಲಾಯೀಸ್, ಅಂದ್ರೆ ತಗೊಳ್ಳೋದ್ರಲ್ಲಿ ಇರಬಹುದು, ಕೆಲಸ ಮಾಡೋದ್ರಲ್ಲಿ ಇರಬಹುದು, ಬಟ್ ಯಾವುದೇ ರೀತಿಯ ಮಾರಕ ಆಗ್ತಾ ಇಲ್ಲ AI ಬಂದಿರೋದ್ರಿಂದ ಅಂತ ಅಶೋಕ್ ಸರ್ ಹೇಳ್ತಾ ಇದ್ರು. ಮಧು ಸರ್, ತಮ್ಮ ಒಪಿನಿಯನ್ ಏನು ಸರ್? ಬಟ್ ರೆಡ್ಯೂಸ್ ಅಂತೂ ಆಗ್ತಾ ಇದೆಯಲ್ವಾ ಕೆಲಸಗಾರರದ್ದು, ಅದು ಪ್ರಶ್ನೆ ಇರೋದು. ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಲೇ ಆಫ್ ಆಗ್ತಾ ಇದೆಯಾ ಕಂಪನಿಗಳಲ್ಲಿ ಅಂತ, ಇದ್ದಕ್ಕಿದ್ದಂತೆ ಕೆಲಸದಿಂದ 10-15 ಜನ ಹಂಗೆ ಕೆಲಸದಿಂದ ತೆಗೆದು ಹಾಕ್ಬಿಡುತ್ತೆ ಕಂಪನಿಗಳು ಅನ್ನುವಂಥ ಟಾಕ್ಗಳು ಸ್ಟಾರ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ AI ಅನ್ಕೊಂಡಿದೀವಿ, ಬಟ್ ಅದಲ್ಲ ಅಂತ. ಮಧು ಸರ್, ತಮ್ಮ ಒಪಿನಿಯನ್? ಇದಕ್ಕೆ ಸ್ವಲ್ಪ ಬ್ರಾಡ್ ಆಗಿ ಉತ್ತರ ಕೊಡ್ಬೇಕಾಗತ್ತೆ. ತಕ್ಷಣಕ್ಕೆ ರಿಯಾಕ್ಷನ್ ಆದ್ರೆ ಹೌದು, AI ಇಂದ ಒಂದಷ್ಟು ಸಾವಿರ ಎಂಪ್ಲಾಯೀಸ್ ಗಳನ್ನ ತೆಗಿಬೇಕಾಗತ್ತೆ. ಯಾಕಂತಂದ್ರೆ ನಾವು ಇಷ್ಟು ದಿವಸ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಏನ್ ಮಾಡ್ತಿದ್ವಿ, ನಾವು ಮಾಡ್ತಿದ್ದು ಲೇಬರ್ ಕೆಲಸ, ಶ್ರಮಿಕ ಕೆಲಸ. ಅಂದ್ರೆ ಈಗ ಒಂದು ಬಟ್ಟೆ ಹೊಲಿಯುವ ಕೆಲಸ ಅಂತ ಆದ್ರೆ ಹಳೆ ಕಾಲದಲ್ಲಿ ಚರಕದ ಮೂಲಕ ಬಟ್ಟೆ ನೇಯ್ತಾ ಇತ್ತು. ಸೊ ಆ ತರದ ಲೇಬರ್ ಕೆಲಸ ನಾವು ಇಷ್ಟು ದಿವಸ ಕೈಯಿಂದ ಕೋಡಿಂಗ್ ಮಾಡ್ತಾ ಇದ್ವಿ. ಆಮೇಲೆ ಬ್ರಿಟಿಷರು ಮಿಲ್ಗಳು ತಂದ್ರು. ಆ ಮಿಲ್ಗಳು ತಂದ ಮೇಲೆ ಅಫ್ಕೋರ್ಸ್ ಕೈಯಿಂದ ಬಟ್ಟೆ ನೇಯೋದು ಒಂಥರ ಹಾಸ್ಯಾಸ್ಪದವಾಗಿರ್ತದೆ. ಯಾರು ಅದಕ್ಕೆ ಇದನ್ ಮಾಡಲ್ಲ, ಪ್ರಿಫರೆನ್ಸ್ ಕೊಡಲ್ಲ, ಆಫ್ಕೋರ್ಸ್ ಸಪೋರ್ಟ್ ಮಾಡಲ್ಲ. ಆಫ್ಕೋರ್ಸ್ ಮಿಲ್ ಬಂದ್ಮೇಲೆ ಯಾರು ಕೈಯಿಂದ ಬಟ್ಟೆ ಹೊಲಿಯಲ್ಲ. ಸೊ ಹಾಗಾಗಿದೆ ಈಗ. ಹಾಗಂತ ಹಿಸ್ಟಾರಿಕಲಿ ನೀವು ನೋಡಿದ್ರೆ ಟೆಕ್ನಾಲಜಿ ಯಾವತ್ತಿಗೂ ಜಾಬ್ಗಳನ್ನ ಕಸಿದಿಲ್ಲ, ಬದಲಾಗಿ ಜಾಬ್ಗಳನ್ನ ಹೆಚ್ಚಿಗೆ ಮಾಡಿದೆ. ಇಂಡಸ್ಟ್ರಿಯಲೈಸೇಷನ್ ಅಂತ ಬಂದಾಗ, ಯಾವಾಗ ಇಂಗ್ಲೆಂಡ್ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅಂತ ಆಯ್ತಲ್ಲ, ಆಕ್ಚುಲಿ ಜಾಬ್ಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತು. ಆಯ್ತಾ? ನೆಕ್ಸ್ಟ್ ಕಂಪ್ಯೂಟರ್ಸ್ ಅಂತ ಬಂತು. ಅವಾಗ ಏನಂದ್ರು ಬ್ಯಾಂಕ್ಗಳಲ್ಲಿ ಎಲ್ಲ ಜಾಬ್ಗಳು ಹೋಗ್ಬಿಡುತ್ತೆ ಅಂತ. ಅದ್ ಆಕ್ಚುಲಿ 1000 ಪಟ್ಟು ಜಾಬ್ಗಳು ಜಾಸ್ತಿ ಮಾಡ್ತು. ಆಮೇಲೆ ಮೊಬೈಲ್ಗಳು ಬಂದು, ಮೊಬೈಲ್ ಬಂದ ತಕ್ಷಣ ಜಾಬ್ಗಳೆಲ್ಲ ಹೋಗ್ಬಿಡುತ್ತೆ ಹಂಗೆ ಹೆಂಗೆ ಅಂತಂದ್ರು, ಜಾಬ್ಗಳು ಇನ್ನೂ ಜಾಸ್ತಿ ಆಯ್ತು. ಆಮೇಲೆ ಈ ಆಟೋಮೊಬೈಲ್ಸ್ ಮೂವ್ಮೆಂಟ್ ಎಂಜಿನ್ಗಳು ಬಂದ್ವಲ್ಲ, ಎತ್ತಿನ ಗಾಡಿ ಬದಲು ಈ ವೆಹಿಕಲ್ಸ್ ಬಂದು, ಆಮೇಲೆ ಅವಾಗ ಜಾಬ್ ಹೋಗುತ್ತೆ ಅಂತಂದ್ರು. ಇಲ್ಲ, ಅದು ಇಲ್ಲ, ಇನ್ನು ಮೂವ್ಮೆಂಟ್ ಜಾಸ್ತಿ ಆಯ್ತು ಜನಗಳದ್ದು. ಮುಂಚೆ ಇದ್ ಕಡೆದೇ ಇರ್ತಿದ್ರು, ಬಟ್ ಈಗ ಜಗತ್ತಿನಾದ್ಯಂತ ಜನ ಓಡಾಡ್ತಾರೆ ಈಗ. ಸೊ ಹಾಸ್ಪಿಟಾಲಿಟಿ ಜಾಸ್ತಿ ಆಯ್ತು ಹಾಗೆ. ಸೊ ಸೋದರ ಯಾರೋ ಒಬ್ರು ಹೇಳ್ತಿದ್ದ ಹಾಗೆ ಈ ಲೇಬರ್ ಕೆಲಸ ಕಡಿಮೆ ಆಗುತ್ತೆ, ನಮ್ ಕೂಲಿ ಕೆಲಸ. ಈಗ ಇಷ್ಟೊತ್ತು ಹಮಾಲಿ ಕೆಲಸಗಳೇ. ನಾನು ಸ್ವಲ್ಪ ಬರಗರ ಇದರಿಂದ ರೂಪಕವಾಗಿ ಮಾತಾಡ್ತೀನಿ. ನಾವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಮಾಲಿ ಕೆಲಸ ಮಾಡ್ಕೊಂಡು ಡಾಲರ್ ಎಣಿಸ್ಕೊಂಡು ಸ್ವಲ್ಪ ಜಂಬ ಕೊಚ್ಕೋತಾ ಇದ್ವಿ. ಸೊ ಈ ಹಮಾಲಿ ಕೆಲ್ಸಗಳು ಹೋಗುತ್ತೆ, ಸ್ವಲ್ಪ ಇನ್ಮೇಲೆ ನಮ್ಗೆ ಬುದ್ಧಿ ಉಪಯೋಗಿಸಿ ಕ್ರಿಯೇಟಿವ್ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಒಂದ್ ಸ್ವಲ್ಪ ದಿವಸ ಕಾಲ ಟ್ರಾನ್ಸಿಷನ್ ಟೈಮ್ ಇದು. 1-2 ವರ್ಷಗಳ ಕಾಲ ಆತಂಕ ಆಗುತ್ತೆ. ಕೊರೋನಾ ಬಂತು ಹೋಯ್ತು, 1-2 ವರ್ಷ ಆತಂಕ ಕಾಲ ಇತ್ತು. ಸೊ ಆತಂಕದ ಕಾಲ ಇರುತ್ತೆ. ಆಮೇಲೆ ನಮ್ಗೆ ಅದಕ್ಕೆ ಎಲ್ರು ಹೇಳ್ತಾ ಇರೋದು ಇದು, ದಿಸ್ ಇಸ್ ದ ಪೀರಿಯಡ್ ಆಫ್ ಸ್ಟಾರ್ಟ್ಅಪ್ ಅಂತ. ಅಂದ್ರೆ ದೇರ್ ಇಸ್ ಅನ್ ಎನಾರ್ಮಸ್ ಅಪರ್ಚುನಿಟೀಸ್ ಆಫ್ ಐಡಿಯಾಸ್, ಕ್ರಿಯೇಟಿವ್ ಐಡಿಯಾಸ್ ಅಂಡ್ ಇನ್ನೋವೇಟಿವ್ ಸೊಲ್ಯೂಷನ್ಸ್. ಅಂಡ್ ಪ್ರಪಂಚ ಅರ್ಧದಷ್ಟು ಡಿಜಿಟಲೈಸ್ ಆಗಿಲ್ಲ, ನಾವಿನ್ನು ತುಂಬಾ ಬಹಳ ಹಿಂದೆ ಇದ್ದೀವಿ. ಅಂದ್ರೆ ಇನ್ನೊಂದು 50 ವರ್ಷ ಬಿಟ್ಟು ಹುಟ್ಟುವ ಮಕ್ಕಳು ನಮ್ಮನ್ನ ನೋಡಿದ್ರೆ, ನಾವು ಏನು ಗಾಂಧೀಜಿ ಕಾಲದಲ್ಲಿ ಜನ ಇದ್ರಲ್ಲ, ನಮ್ಗೆ ಅವ್ರ ಬಗ್ಗೆ ಏನು ಒಪಿನಿಯನ್ ಇತ್ತಲ್ಲ, ಆ ರೀತಿ ನಮ್ಮನ್ನ ಅನ್ಕೋತಾರೆ. ಅಯ್ಯೋ, ಈ ಜನ ಅಷ್ಟು ಹಿಂದೆ ಇದ್ರ, ಅಷ್ಟು ಪೂರ್ವಿಕರಿದ್ರ ಅಂತ. ಆ ಮಟ್ಟಿಗೆ ನಾವು ಹಿಂದೆ ಇದ್ದೀವಿ ನಾವು. ಸೊ ದೇರ್ ಇಸ್ ಸೋ ಮಚ್ ಅಪರ್ಚುನಿಟಿ to digitalize this world, automate this world. Future is robotics. Okay.
ಓಕೆ ಓಕೆ ಮಧು ಸರ್, ವಾಪಸ್ ಬರ್ತೀನಿ. ಒಂದು ಅರ್ಥ ಆಯಿತು ನನಗೆ ಮಧು ಸರ್ ಹೇಳೋವಾಗ. ಇಷ್ಟು ದಿನ ಹಮಾಲಿ ಕೆಲಸ ಮಾಡ್ತಾ ಇದ್ವಿ, ಈಗ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು, ಸ್ವಲ್ಪ ಅಪ್ಡೇಟ್ ಆಗಬೇಕಾಗುತ್ತೆ, ಆ ರೀತಿ ಕೆಲಸ ಸಿಗಬಹುದು ಎ ಐಯಿಂದ ಅಂತ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಸ್ನೇಹಿತರ ಮಧ್ಯದಲ್ಲಿ ನಾನು ಇರೋದ್ರಿಂದ IT-BT ಫೀಲ್ಡಲ್ಲಿ ಕೆಲಸ ಮಾಡಿರೋದ್ರಿಂದ ಬಹುತೇಕರು ಹೇಳೋದೇನು ಗೊತ್ತಾ, ಎಷ್ಟು ಸ್ಟ್ರೆಸ್ಸಲ್ಲಿ ಓಡಾಡ್ತಿರ್ತಾರೆ ಪಾಪ. ಊಟ ಸರಿಯಾಗಿರಲ್ಲ, ತಿಂಡಿ ಸರಿಯಾಗಿರಲ್ಲ, ನಿದ್ದೆ ಸರಿಯಾಗಿರಲ್ಲ, ಅವ್ರ ಆರೋಗ್ಯ ಸಮಸ್ಯೆಗಳು ವಿಪರೀತ ಕಾಡ್ತಾ ಇದೆ, ಕಣ್ಣಿನ ಸಮಸ್ಯೆ ಅಂತೆ, ಬ್ಯಾಕ್ ಪೇನ್ ಸಮಸ್ಯೆ ಅಂತೆ, ಚಿಕ್ಕ ವಯಸ್ಸಿಗಿಂತ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರಿ. ಬಟ್ ಇನ್ನು ಮುಂದೆ ಸ್ವಲ್ಪ ಸ್ಮಾರ್ಟ್ ಆಗೋದ್ರ ಜೊತೆಗೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಬಹುದು ಅಂತ, ಸ್ವಲ್ಪ ಸ್ಮಾರ್ಟ್ ಆಗ್ಬಿಡ್ತೀವಿ ಅಂತ. ಕರೆಕ್ಟ್ ಅಲ್ವಾ ಶ್ರೇಯ ಸರ್? ಮೇಡಮ್, ಇಂಟರ್ಪ್ರಿಟೇಷನ್ ತುಂಬಾ ಚೆನ್ನಾಗಿದೆ. ಲೈಕ್ ಎಲ್ಲರೂ ನಾವೆಲ್ಲ ಒಂದೇ ಫೇಸ್ ಅಲ್ಲಿ ಇದೀವಿ. ಸಿ, ನೀವೆಲ್ಲ ಒಂದೇ ಮನಸ್ಥಿತಿ ಇರೋರ್ನ ಕರ್ಕೊಂಡ್ ಬಂದಿದ್ದೀರಾ. ಸೊ ಹಂಗಾಗಿ ಎಲ್ಲಾರ್ಗೂ ಜ್ಞಾನ ಇರೋದ್ರಿಂದ, ವಿಚಾರದಲ್ಲಿ ಜ್ಞಾನ ಇರೋದ್ರಿಂದ, ತಪ್ಪು ತಿಳುವಳಿಕೆಗಳು ಇಲ್ಲದೆ ಇರೋದ್ರಿಂದ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಮಾತಾಡ್ತಾ ಇದ್ದಾರೆ. ಸಿ, ಇಟ್ ಇಸ್ ಇಷ್ಟೇನೆ, ನಾವು ಏನ ಸದ್ಬಳಕೆ ಮಾಡ್ಕೋಬೇಕು. ಓಕೆ, ಸದ್ಬಳಕೆ ಮಾಡ್ಕೊಂಡಾಗ ಆಮೇಲೆ ನೀವು ಅವಾಗ ಒಂದು ಕೋಡ್ ತಗೊಂಡು, ಇಷ್ಟು ದಿನ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಏನು, ಕೋಡ್ ಬರೆಯೋದು. ಇವಾಗ ಕೋಡ್ ಬರೆಯೋದು ಬೇಡ, ಕೋಡ್ ಹಿಂದಕ್ಕೆ ಹೋಗ್ಬೇಕು ಒಂದು ಸ್ಟೇಜ್. ಕೋಡ್ ಯಾಕೆ ಬರಿಬೇಕು ಅನ್ನೋ ಚಿಂತೆ ಮನುಷ್ಯ ಮಾಡಬೇಕು. ಸೊ ಇಲ್ಲಿವರೆಗೆ ಯೋಚನೆ ಮಾಡ್ದಂಗೆ ಕೆಲಸ ಮಾಡ್ತಾ ಇದ್ದ, ಯೋಚನೆ ಮಾಡಬೇಕು. ಮನುಷ್ಯನಂಗೆ ಯೋಚನೆ ಮಾಡಬೇಕು. ಯಾವ ಮನುಷ್ಯ ಮೆಷಿನ್ ತರ ಕೆಲಸ ಮಾಡ್ತಿದ್ನೋ ಅವನ ಕೆಲಸನ ಖಂಡಿತವಾಗಿ ಮೆಷಿನ್ ಕಿತ್ಕೊಳ್ಳುತ್ತೆ. ಮನುಷ್ಯನ ತರನೇ ಆಲೋಚನೆ ಯಾರು ಮಾಡ್ತಾ ಇದ್ನೋ ಅವನಿಗೆ ಉಳಿಗಾಲ ಯಾವತ್ತೂ ಇದ್ದೇ ಇದೆ. ಮನುಷ್ಯನ ಬುದ್ಧಿವಂತಿಕೆ ಬೇಕು. ಮೆಷಿನ್, ಈಗ ನಾವೇನ್ ಹೇಳ್ತಿದೀವಿ, ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ಡೇಟಾನ ಅನಲೈಸ್ ಮಾಡಿ ಪ್ರಿಡಿಕ್ಟ್ ಮಾಡುತ್ತೆ. ನಿಮಗೆ ಪ್ರಿಡಿಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಹೊರತು ಅದೇ ಪೂರ್ತಿಯಾಗಿ ಕೆಲಸ ಮಾಡೋದಿಲ್ಲ. ಓಕೆ, ಸೊ ಹಂಗಾಗಿ ಮನುಷ್ಯನ ಬುದ್ಧಿವಂತಿಕೆಗೆ ಸಮನಾದ ಇನ್ನೊಂದು ಶಕ್ತಿ ಸದ್ಯದ ಪರಿಸ್ಥಿತಿಲಿ ಎಲ್ಲೂ ಇಲ್ಲ. ಸೊ ಹಂಗಾಗಿ ನಿಮ್ಮ ಬುದ್ಧಿವಂತರಿಗೆ ಯಾವತ್ತೂ ಉಳಿಗಾಲ ಇದ್ದೇ ಇರುತ್ತೆ. ಸೊ ಅದನ್ನೇ ಹೇಳ್ತಿದ್ನಲ್ಲ, ಮೆಷಿನ್ ತರ ಕೆಲಸ ಮಾಡ್ತಿದ್ರೆ ಮೆಷಿನ್ ನಿಮ್ ಜಾಗನ ಬೇಗ ತಗೊಳುತ್ತೆ. ನೀವು ಮನುಷ್ಯರ ಕೆಲಸ ಮಾಡ್ತಿದ್ರೆ ಮೆಷಿನ್ ಜೊತೆ ಕೆಲಸ ಮಾಡಿ ನೀವು ತುಂಬಾ ಮುಂದುವರಿಬಹುದು. ಓಕೆ, ನನಗೆ ಇನ್ನೊಂದು ಪ್ರಶ್ನೆ ಬಂದಿದೆ. ಏನಂದ್ರೆ, ನಾವೆಲ್ಲ ಈಗ ಇಂಜಿನಿಯರಿಂಗ್ ಪಾಸ್ ಔಟ್ ಆದ್ಮೇಲೆ ಕೆಲಸಕ್ಕೆ ಸೇರ್ತೀವಿ, 10-15 ವರ್ಷ ಒಂದೇ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತೀವಿ, ಒಂದು ರೊಟೀನಲ್ಲಿ ಇರ್ತೀವಿ. ಇದೇ ಕೆಲಸ ನಂದು ಇಷ್ಟಕ್ಕೆ ಮಾತ್ರ ಸೀಮಿತ, ಇದ್ರ ಮೇಲೆ ನನಗೇನಿಲ್ಲ, ತಿಂಗಳಾದ್ರೆ ಸಂಬಳ ಬರುತ್ತೆ, ಇಷ್ಟು ಕೆಲಸ ಮಾಡಿ ಆಚೆ ಬಂದ್ಬಿಡ್ಬೋದು ಅಂತ. ಬಟ್ ಇನ್ನು ಮುಂದೆ ಹಂಗಾಗಲ್ವಾ ತಿರ್ಲೋಕ್ ಸರ್? ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು, ಇನ್ನಷ್ಟು ಓದಬೇಕು, ಇನ್ನಷ್ಟು ಕಲಿಬೇಕು, ಯಾಕಂದ್ರೆ AI ಫೀಲ್ಡಲ್ಲಿ ನಾವು ಇದೀವಿ ಅಂತ, AI ನಮ್ಮ ಜೊತೆಗಿದೆ ಅಂತ. ಇಲ್ಲ, ನಿಮ್ಗೆ ಮುಂಚೆನೆ ಪ್ರಾಬ್ಲಮ್ ಇತ್ತು ಮೇಡಮ್. ನನ್ನ ಪ್ರಕಾರ ಕೇಳಿದ್ರೆ, ಈಗ ನೋಡಿ, ನೀವು ಯಾವುದೇ ಒಂದು ವಿಚಾರ ತಿಳ್ಕೊಬೇಕು ಅಂದ್ರೆ ನೀವು ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಿತ್ತು, ಕೋರ್ಸ್ ಕಲ್ ಮಾಡಬೇಕಿತ್ತು. ಕೆಲವ್ರಿಗೆ ಇಂಟ್ರೋವರ್ಟ್ ಇರ್ತಾರೆ, ಶೈ ಇರ್ತಾರೆ, ಎಲ್ಲ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ, ಕೇಳಲ್ಲ. ಇಂಥವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ನಿಮ್ಗೆ ಫಿಂಗರ್ ಟಿಪ್ ಅಲ್ಲಿ ಇದೆ. ಎಕ್ಸಾಂಪಲ್ ನನ್ನ ಲೈಫ್ ಸ್ಟೈಲ್ ತಗೊಳ್ಳಿ. ಸೊ ನಾನು ಇವತ್ತು ಯಾವ ಲೆವೆಲ್ಗೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಾನು ಬೆಳಗ್ಗೆ ಎದ್ದು ನಾನು ನಾನು ಟಾಸ್ಕ್ ಕೊಟ್ರೆ ನಂದು ಅಷ್ಟು ವರ್ಕು ನನ್ನ ನೈಟ್ ಅಷ್ಟಲ್ಲಿ ಅದು ಮುಗಿಸಿರುತ್ತೆ. ನನ್ನ ಕೆಲಸ ಏನಿದ್ರು ಹೊರಗಡೆಗೆ ಏನ್ ಕೊಡಬೇಕು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು, ಬಿಸ್ನೆಸ್ ಮೀಟಿಂಗ್ಸ್ ಏನ್ ಅಟೆಂಡ್ ಮಾಡ್ಬೇಕು, ಅಷ್ಟೇ ನನ್ನ ಕೆಲಸ. ಇದನ್ನ ಎಲ್ಲರೂ ಮಾಡ್ಬೋದು. ಲೈಕ್ ಸಮಥಿಂಗ್ ನಾಟ್ ಸ್ಪೆಷಲ್. ಮುಂಚೆ ನಿಮ್ಗೆ ಕೋರ್ ಐಡಿಯಾಲಜಿ ಬೇಕಾಗಿತ್ತು, ಸೊ ನಿಮ್ಗೆಲ್ಲಾನು ಕಲಿಬೇಕಾಗಿತ್ತು. ಇವಾಗ ಅದ್ರ ಮೇಲೆ ನೀವು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕ್ರಿಯೇಟಿವಿಟಿ ಮೇಲೆ ಟೈಮ್ ಯೋಚನೆ ಮಾಡೋದ್ರಿಂದ ಯಾರ್ಯಾರು ಕೆಲಸ ಹೋಗಿದೆ, ಯಾರ್ಯಾರು ಕೆಲಸ ಕಳ್ಕೊಂಡಿದ್ದಾರೆ, ಅವ್ರಿಗೆ ಆದ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರವ್ರ ಫೀಲ್ಡ್ ಅಲ್ಲಿ. ಸೊ ದೇ ಕ್ಯಾನ್ ಡೆಫಿನೆಟ್ಲಿ ವರ್ಕ್ ಆನ್ ದೇರ್ ಓನ್. ಇವಾಗ ಅದಕ್ಕೊಂದು ತುಂಬಾ ದಾರಿ ಇದೆ. ಅದನ್ನು ಎದುರ್ಕೊಳ್ಳೋದ್ ಬದಲು ನೀವು ಆರಾಮಾಗಿ ತುಂಬಾ ಮಾಡೆಲ್ಸ್ ಇದಾವೆ, ಏಜೆಂಟ್ ಚಾಟ್ಸ್ಗಳು ತುಂಬಾ ಫ್ರೀ ಆಗಿದಾವೆ ಇವಾಗೆಲ್ಲ. ಅದನ್ನೆಲ್ಲ ಯೂಸ್ ಮಾಡಿ ಅವ್ರು ಒಂದ್ಸತಿ ಅದ್ರ ಜೊತೆ ಮಾತಾಡಿದ್ರೆ ಅವ್ರಿಗೊಂದು ಐಡಿಯಾಲಜಿ ಸಿಗುತ್ತೆ, ಏನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಯಾವ ರೀತಿ ಇದೆ, ಯಾಕೆ ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಮೇಡಮ್. ನನ್ನ ಕೇಳಿದ್ರೆ ಕೂತಿದ್ದ ಜಾಗದಲ್ಲಿ ನೀವು ಆರಾಮಾಗಿ ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಬೋದು AI ಇಂದ. ರೀಸೆಂಟ್ ಆಗಿ ಎಲಾನ್ ಮಸ್ಕ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇದೇ ರಿಲೇಟಬಲ್ ಅಲ್ಲಿ. ಬೈ 2030 ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಮಿಲಿಯನರ್ಸ್ ಗಳಾಗಿ ನೋಡ್ಬೋದು AI ಇಂದ, ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ. ನನ್ನ ಭಯ ಏನಿರೋದು AI ಅಲ್ಲಿ, ಐಮ್ ಅಗೇನ್ಸ್ಟ್ ಓನ್ಲಿ AI ವೇರ್ ಅಂದ್ರೆ ಸ್ಕ್ಯಾಮ್ಸ್ ರಿಲೇಟಬಲ್ ಅಲ್ಲಿ ಮಾತ್ರ. ಸ್ಪೆಷಲಿ ನಮ್ಮ ಕಂಟ್ರಿ ಇಂಡಿಯಾ ಕಂಟ್ರಿಗಳಲ್ಲಿ ಮಾತ್ರ ತುಂಬಾ ಆಗೋಗಿದೆ. ಆಲ್ರೆಡಿ ಲಾಸ್ಟ್ 3 years ಇಂದ ತುಂಬಾ ಸ್ಕ್ಯಾಮ್ಸ್ ನಡೆದೋಗಿದೆ. ಡೀಪ್ ಫೇಕಿಂಗ್ ಆಗಿರ್ಬೋದು, ವಾಯ್ಸ್ ಇದಾಗಿರ್ಬೋದು. ಸಿನ್ಸ್ ನಮ್ದು ಡೆಮೋಕ್ರಸಿಲಿ ಒಂದು ಕೇವಸೇ ಕ್ರಿಯೇಟ್ ಆಗೋಗಿತ್ತು UPಲಿ. ಯಾರ್ದೋ ಒಂದು ಲೋಕಲ್ ಲೀಡರ್ ಫೇಸ್ ಇಟ್ಕೊಂಡು ಒಂದು ಫೇಕ್ ಸ್ಟೇಟ್ಮೆಂಟ್ ಇಂದ ದೊಡ್ಡ ಗಲಾಟೆನೇ ಆಗೋಯ್ತು. ಸೊ ಇದ್ರ ಮೇಲೆ ನಾವು ಗಮನ ಹರಿಸ್ಬೇಕಾಗಿದೆ ಹೊರತು ಜಾಬ್ ಲಾಸು ಮತ್ತೆ ಏನೋ ಇದಾಗೋಗುತ್ತೆ ಮಾರ್ಕೆಟ್ ಇಂದ ನಾವೆಲ್ಲ ಮನೇಲಿ ಖಾಲಿ ಕೂರ್ಬೇಕು ಅನ್ನೋ ಮಾತೇ ಇಲ್ಲ. ಎಕ್ಸಾಕ್ಟ್ಲಿ, ಈ ಪಾಯಿಂಟ್ ಇತ್ತಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಕಡೆ ಈ AI ಅನ್ನೋದನ್ನ ಕೂಡ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ.